KR ಪೇಟೆಯಲ್ಲಿ ನಮ್ಮ ಹಳೆಯ ಸ್ನೇಹಿತರಾದ ಕೃಷ್ಣ ಅವರ ಜನ್ಮದಿನ ಆಚರಣೆಗೆ ಭಾಳ ಸಂತೋಷದಿಂದ ಬಂದಿದ್ದೀನಿ, ಭಾಗವಹಿಸಿದ್ದೀನಿ, ಮಾತಾಡಿದ್ದೀನಿ, ಆಮೇಲೆ ಹೊರಟುಬಿಟ್ಟಿದ್ದೀನಿ. ಈಗ ಭಾಳ ಒಳ್ಳೆಯ ಪರಂಪರೆ. ಈ ಥರ ಆದರ್ಶ ವ್ಯಕ್ತಿಗಳ ಹೆಸರಿನ ಮೇಲೆ ಮಕ್ಕಳಿಗೆ ಪ್ರೇರಣೆ ನೀಡೋದು, ಪರಿಚಯ ನೀಡೋದು, ಅವರ ಆದರ್ಶಗಳನ್ನು ದಾರಿ ಎರೆಯುವುದು, ಈ ಕೆಲಸ ಟ್ರಸ್ಟ್ ಅವರು ಮಾಡಿದ್ದಾರೆ. ಭಾಳ ಒಳ್ಳೆಯ ಕೆಲಸ, ಅವರಿಗೆ ಅಭಿನಂದಿಸ್ತೀನಿ ನಾನು. ಯಾಕೆ ಹೇಳಿದ್ದೀನಿ ಅಂದರೆ, 8 ಜನ ಶಾಸಕರು JDS ಬಿಟ್ಟು ಹೋದವರಲ್ಲೇ ನಾನು ಒಬ್ಬ. ಸಿದ್ದರಾಮಯ್ಯವ್ರ ನೇತೃತ್ವದಲ್ಲಿ ನಾವು ಕಾಂಗ್ರೆಸ್ ಸೇರಿದ್ದೀವಿ. 8 ಜನ ಒಬ್ಬೊಬ್ಬರು ತೀರ್ಕೊಂಡ್ರು. ಮಾದೇವ ಮಂಚನಹಳ್ಳಿ, ಕೆಲವರೆಲ್ಲ ಮಂತ್ರಿ ಆಗಿದ್ದಾರೆ. ಸಿದ್ದರಾಮಯ್ಯ ಲಕ್ಕಿ ಲಾಟ್ರಿ ಹೊಡೆದ, ಅದಕ್ಕೆ ಹೇಳಿದ್ದೇನೆ, ಮುಖ್ಯಮಂತ್ರಿ ಆದರು. ಇಲ್ಲ, ಸುರ್ಜೇವಾಲಾ ರಾಜ್ಯಕ್ಕೆ ಬಂದದ್ದು ಏನು ಸ್ವಲ್ಪ ಅಪಸ್ವರ ಇದ್ದಿತ್ತು. ಶಾಸಕರ ಜೊತೆಗೆ ಮಾತಾಡಿ ಏನು ಕಷ್ಟ ಇದೆ, ಏನು ನೋವಿದೆ, ಯಾವ ಕಾರಣ ಇದೆ ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ನಮ್ಮನ್ನೆಲ್ಲ ಕರೆಸಿದ್ರು. ನಿನ್ನೆ ನಾನು ಹೋಗಿ ಸುಮಾರು 45 ನಿಮಿಷ ಮಾತಾಡಿದ್ದೀನಿ, ಎಲ್ಲ ವಿವರವನ್ನು ಕೊಟ್ಟಿದ್ದೀನಿ. ಮುಂದೆ ಅವರು ಭಾಳ ಗಂಭೀರವಾಗಿ ಪರಿಗಣಿಸಿದ್ದಾರೆ, ನೋಟ್ ಮಾಡ್ಕೊಂಡಿದ್ದಾರೆ. ಮುಂದೆ ಯಾವ ಕ್ರಮ ಕೈಗೊಳ್ತಾರೋ ಅವ್ರಿಗೆ ಬಿಟ್ಟ ವಿಷಯ. ನಾನು ಆ ಸಂಸ್ಕೃತಿಯಿಂದ ಬಂದಂಥವನಲ್ಲ. ನನಗೆ ಗಾಡ್ ಫಾದರ್ ಯಾರೂ ಇಲ್ಲ. ನಮಗೆ ಸಿದ್ಧಾಂತವೇ ಗಾಡ್ ಫಾದರು, ವಿಚಾರವೇ ಗಾಡ್ ಫಾದರು. ನಾನು ಸಿದ್ದರಾಮಯ್ಯ ಬಂದದ್ದು ರೈತ ಚಳವಳಿ ಮುಖಾಂತರ ರಾಜಕಾರಣದಲ್ಲಿ. ನಂಜುಂಡಸ್ವಾಮಿಯವರು ನಮ್ಮನ್ನೆಲ್ಲ ಈ ಥರ ಹುರಿದುಂಬಿಸದೆ ಹೋಗಿದ್ರೆ ನಾವು ರಾಜಕಾರಣದಲ್ಲಿ ಸಿದ್ದರಾಮಯ್ಯನೂ ಬರ್ತಿರಲಿಲ್ಲ, ನಾನು ಬರ್ತಿರಲಿಲ್ಲ. ಆನಂತರ JP ನಮಗೆ ಆದರ್ಶ ಆದರು, ಗಾಂಧಿ ಆದರು. ಈ ಥರ ಕೆಲವು ಆದರ್ಶಗಳನ್ನು ಮೆಚ್ಚಿ ಬಂದಂಥವ್ರು. ನಮಗೆ ಗಾಡ್ ಫಾದರ್ ಯಾರೂ ಇಲ್ಲ. ಕೆಲವರಿಗೆ ಗಾಡು ಇದ್ದಾರೆ, ಫಾದರ್ ಇದ್ದಾರೆ. ನಮಗೆ ಗಾಡು ಇಲ್ಲ, ಫಾದರ್ ಇಲ್ಲ. ನಡ್ರಿ, ನನಗೆ ಗೊತ್ತಿಲ್ಲ. ನನಗೆ ಅಷ್ಟು ಎತ್ತರದ ಮಾತಾಡುವಂಥ ಶಕ್ತಿ ಪಕ್ಷದಲ್ಲಿ ನನಗಿಲ್ಲ, ನನಗೆ ಸಾಧ್ಯವೂ ಇಲ್ಲ, ಅದು ಗೊತ್ತೂ ಇಲ್ಲ. ಅದರ ಬಗ್ಗೆ ಹೈಕಮಾಂಡ್ನವರು ನಿನ್ನೆ ಖರ್ಗೆ ಅವರು ಯಾವುದೂ ಮಾತು ಹೇಳಿಲ್ಲ. ನನಗೇನೂ ಗೊತ್ತಿಲ್ಲ, ದಯಮಾಡಿ ನನ್ನ ಕೇಳಬೇಡಿ. ನನ್ನ ಕೇಳಿಲ್ಲ. ನಾಯಕತ್ವದ ವಿಷಯದ ಬಗ್ಗೆ ಸುರ್ಜೇವಾಲಾರವರು ಒಂದು ಶಬ್ದ ಕೂಡ ಮಾತಾಡಿಲ್ಲ. ಯಾಕೆ ಬದಲಾವಣೆ ಆಗಬೇಕು? ಹೈಕಮಾಂಡ್ ಏನೇನು ನಿರ್ಣಯ ತಗೋತದೆ, ನಾನು ಯಾರು ಹೇಳೋನು? ಕೆಲವು ವಿಚಾರದಲ್ಲಿ ಬೇಸರ ಇದೆ, ಅನುದಾನದ ವಿಷಯದ ಬಗ್ಗೆ ಬೇಸರ ಇದೆ. ಅದನ್ನು ಮುಖ್ಯಮಂತ್ರಿ ಹತ್ರ ತೊಡ್ಕೊಂಡಿದ್ದೀವಿ, ಹೈಕಮಾಂಡ್ ಹತ್ರನೂ ಹೇಳಿದ್ದೀವಿ. ಪಕ್ಷದ ಆಂತರಿಕ ವಿಚಾರ, ನಾನೆಲ್ಲ ಹೇಳೋಕ್ಕಾಗಲ್ಲ. ಒಬ್ಬ ಶಾಸಕನಾಗಿ ಆ ಜನರ ಬೇಡಿಕೆಗಳನ್ನು ಈಡೇರಿಸುವಂಥದ್ದು ಆದ್ಯ ಕರ್ತವ್ಯ ನಂದು. ರಾಜಕಾರಣದಲ್ಲಿ ಗಾಡ್ ಬೇಕು, ಗಾಡ್ ಫಾದರ್ ಬೇಕು. ನನಗೆ ಗಾಡ್ ಫಾದರು ಇಲ್ಲ, ಗಾಡು ಇಲ್ಲ, ಫಾದರು ಇಲ್ಲ. ಅದಕ್ಕೇನಿಲ್ಲ, ಕೆಲವರು ಲಕ್ಕಿ ಲಾಟ್ರಿ ಹೊಡಿತಾರೆ, ಕೆಲವರು ನೋಡಿ, 136 ಜನ ಶಾಸಕರು ಮಂತ್ರಿ ಆಗೋಕ್ಕೆ ಸಾಧ್ಯ ಇಲ್ಲ. ಆ ಸತ್ಯ ನಾನು ತಿಳ್ಕೊಂಡಿದ್ದೀನಿ. ಕೆಲವರು ಮಂತ್ರಿ ಆಗಿದ್ದಾರೆ, ನಾವು ಆಗಿಲ್ಲ. ಆಗಲೇಬೇಕಂತೇನಿಲ್ಲ. ಆದ್ರೇ ನಮಗೆ ಮುಕ್ತಿ ಸಿಗ್ತದೆ, ಸ್ವರ್ಗದಲ್ಲಿ ಸ್ಥಾನ ಸಿಗ್ತಂತೇನೂ ಇಲ್ಲ. ಈಗ ನಾನು ಹೋರಾಟದಿಂದ ಬಂದಂಥವನು. ನಾನು ಶಾಸಕನಾಗ್ತೀನಿ ಅಂತಲೇ ನನಗೆ ಗೊತ್ತಿರಲಿಲ್ಲ. ನಾನು ಆಕ್ಸಿಡೆಂಟ್ಲಿ MLA ಆದೆ. ಆಮೇಲೆ 4 ಸಲ ಗೆದ್ದರೂ ಕೂಡ ಹೋರಾಟದಿಂದ ಗೆದ್ದಿದ್ದೀನಿ. ಒಂದು ಸಲ MLC ಆದದ್ದು ಕೂಡ ಭಾಳ ಕಡಿಮೆ ಖರ್ಚಿನಲ್ಲಿ ಗೆದ್ದಿದ್ದೀನಿ. ನಾನು ಹೊಸ ವ್ಯವಸ್ಥೆಗೆ ರಾಜಿ ಮಾಡಿಕೊಂಡಿಲ್ಲ. ಇವತ್ತು ನಾನು ಹೋರಾಟದಲ್ಲಿ ಭಾಗಿಯಾಗ್ತಾಯಿದ್ದೀನಿ. ರೈತ ಚಳವಳಿ ನಡೀತಾ ಇದೆಯಲ್ಲ, ನಿನ್ನೆ ನಾನು ಹೋಗಿ ಬಂದು ಅಲ್ಲಿ ಕೂಡ ನಾನು ಬೆಂಬಲವನ್ನು ವ್ಯಕ್ತಪಡಿಸಿದ್ದೀನಿ. ನಾನು ಅನೇಕ ಹೋರಾಟಗಳಲ್ಲಿ ಇವತ್ತು ಕೂಡ ಭಾಗವಹಿಸ್ತೀನಿ. ಅದು ಹಳೆ ಮಾತು, ಅದು ಹೇಳಲ್ಲ ಈಗ. ಅದು ಇತಿಹಾಸದ ಭಾಗರೇ. ಅದು
ಯಾರು ಹೇಳಿದ್ರು ಓದದ್ದು ನಿಜ, ಭೇಟಿ ಆದದ್ದು ನಿಜ. ಸಿದ್ದರಾಮಯ್ಯಗೂ ಗೊತ್ತಿದೆ, ನನಗೂ ಗೊತ್ತಿದೆ. ಈಗ ಸಿದ್ದರಾಮಯ್ಯನೂ ಪಾಪ ಅಸಹಾಯಕರಾಗಿದ್ದಾರೆ. ಅವ್ರು ಎಷ್ಟೇ ಮನಸ್ಸು ಮಾಡಿದ್ರು ಕೂಡ ಸೇರ್ಸೋಕ್ಕಾಗಲಿಕ್ಕಿಲ್ಲ. ಆಗಲಿ ತಪ್ಪೇನಿದೆ, ಪಾರ್ಟಿ ಬಿಟ್ಟಂಥ ವಿಚಾರ. ಹಾಂ, ಯಾರು? ಒಬ್ಬ ಸ್ನೇಹಿತನಾಗಿ ಹೋಗಿದ್ದೆ, ಮಂತ್ರಿ ಆಗಬೇಕಂತ ಹೋಗಿಲ್ಲ. ಅವತ್ತು ಹೋಗೋದು ನಿಜ. ವಿಶ್ವನಾಥ್ ಅವರು ಭಾಳ ದಾರಿಗಳನ್ನು ಬಿಟ್ಟು ಬೇರೆ ಬೇರೆ ಕಡೆ ಹೋಗಿದ್ದಾರೆ. ಅವ್ರನ್ನೂ ಬೇರೆ, ನಂದು ಬೇರೆ. ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ನಡ್ರಿ, ಯಾವ ಭರವಸೆ ಸಿಕ್ಕಿಲ್ಲ. ಭರವಸೆ ಸಿಕ್ಕರು ರಾಜಕಾರಣದಲ್ಲಿ ನವೆಂಬರ್ ಕ್ರಾಂತಿ ರೀ? ಅಕ್ಟೋಬರ್ ಕ್ರಾಂತಿನೂ ಇಲ್ಲ, ನವೆಂಬರ್ ಕ್ರಾಂತಿನೂ ಇಲ್ಲ, ಆಗಸ್ಟ್ ಕ್ರಾಂತಿನೂ ಇಲ್ಲ. ಇದು 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 ಮಾಧ್ಯಮದವರು ಸೃಷ್ಟಿ ಮಾಡಿದಂಥ ಶಬ್ದ ಇದು. ಅದು ರಾಜಣ್ಣವ್ರಿಗೆ ಕೇಳಿ. ರಾಜಣ್ಣವ್ರಿಗೆ ಕೇಳಿ. ನಾವು KR ಪೇಟೆಯಲ್ಲಿ ನಮ್ಮ ಹಳೆಯ ಸ್ನೇಹಿತರಾದ ಕೃಷ್ಣ ಅವರ ಜನ್ಮದಿನ ಆಚರಣೆಗೆ ಭಾಳ ಸಂತೋಷದಿಂದ ಬಂದಿದ್ದೀನಿ, ಭಾಗವಹಿಸಿದ್ದೀನಿ, ಮಾತಾಡಿದ್ದೀನಿ, ಆಮೇಲೆ ಹೊರಟು ಬಿಟ್ಟಿದ್ದೀನಿ. ಈಗ ಭಾಳ ಒಳ್ಳೆಯ ಪರಂಪರೆ. ಈ ಥರ ಆದರ್ಶ ವ್ಯಕ್ತಿಗಳ ಹೆಸರಿನ ಮೇಲೆ ಮಕ್ಕಳಿಗೆ ಪ್ರೇರಣೆ ನೀಡೋದು, ಪರಿಚಯ ನೀಡೋದು, ಅವರ ಆದರ್ಶಗಳನ್ನು ದಾರಿ ಎರೆಯೋದು, ಈ ಕೆಲಸ ಟ್ರಸ್ಟ್ ಅವರು ಮಾಡಿದ್ದಾರೆ. ಭಾಳ ಒಳ್ಳೆಯ ಕೆಲಸ, ಅವರಿಗೆ ಅಭಿನಂದಿಸ್ತೀನಿ ನಾನು. ಯಾಕೆ ಹೇಳಿದ್ದೀನಿ ಅಂದರೆ, 8 ಜನ ಶಾಸಕರು JDSಲಿಂದ ಬಿಟ್ಟು ಹೋದವರಲ್ಲೇ ನಾನು ಒಬ್ಬ. ಸಿದ್ದರಾಮಯ್ಯವ್ರ ನೇತೃತ್ವದಲ್ಲಿ ನಾವು ಕಾಂಗ್ರೆಸ್ ಸೇರಿದ್ದೀವಿ. 8 ಜನ ಒಬ್ಬೊಬ್ಬರು ತೀರ್ಕೊಂಡ್ರು. ಮಾದೇವ್ ಮಂಚನಹಳ್ಳಿ, ಕೆಲವರೆಲ್ಲ ಮಂತ್ರಿ ಆಗಿದ್ದಾರೆ. ಸಿದ್ದರಾಮಯ್ಯ ಲಕ್ಕಿ ಲಾಟ್ರಿ ಹೊಡೆದ, ಅದಕ್ಕೆ ಹೇಳಿದ್ದೇನೆ, ಮುಖ್ಯಮಂತ್ರಿ ಆದರು. ಇಲ್ಲ, ಸುರ್ಜೇವಾಲಾ ರಾಜ್ಯಕ್ಕೆ ಬಂದದ್ದು ಏನು ಸ್ವಲ್ಪ ಅಪಸ್ವರ ಇದ್ದಿತ್ತು. ಶಾಸಕರ ಜೊತೆಗೆ ಮಾತಾಡಿ ಏನು ಕಷ್ಟ ಇದೆ, ಏನು ನೋವಿದೆ, ಯಾವ ಕಾರಣ ಇದೆ ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ನಮ್ಮನ್ನೆಲ್ಲ ಕರೆಸಿದ್ರು. ನಿನ್ನೆ ನಾನು ಹೋಗಿ ಸುಮಾರು 45 ನಿಮಿಷ ಮಾತಾಡಿದ್ದೀನಿ, ಎಲ್ಲ ವಿವರವನ್ನು ಕೊಟ್ಟಿದ್ದೀನಿ. ಮುಂದೆ ಅವರು ಭಾಳ ಗಂಭೀರವಾಗಿ ಪರಿಗಣಿಸಿದ್ದಾರೆ, ನೋಟ್ ಮಾಡ್ಕೊಂಡಿದ್ದಾರೆ. ಮುಂದೆ ಯಾವ ಕ್ರಮ ಕೈಗೊಳ್ತಾರೋ ಅವ್ರಿಗೆ ಬಿಟ್ಟ ವಿಷಯ. ನಾನು ಆ ಸಂಸ್ಕೃತಿಯಿಂದ ಬಂದಂಥವನಲ್ಲ. ನನಗೆ ಗಾಡ್ ಫಾದರ್ ಯಾರೂ ಇಲ್ಲ. ನಮಗೆ ಸಿದ್ಧಾಂತವೇ ಗಾಡ್ ಫಾದರು, ವಿಚಾರವೇ ಗಾಡ್ ಫಾದರು. ನಾನು ಸಿದ್ದರಾಮಯ್ಯ ಬಂದದ್ದು ರೈತ ಚಳವಳಿ ಮುಖಾಂತರ ರಾಜಕಾರಣದಲ್ಲಿ. ನಂಜುಂಡಸ್ವಾಮಿಯವರು ನಮ್ಮನ್ನೆಲ್ಲ ಈ ಥರ ಹುರಿದುಂಬಿಸದೆ ಹೋಗಿದ್ದರೆ ನಾವು ರಾಜಕಾರಣದಲ್ಲಿ ಸಿದ್ದರಾಮಯ್ಯನೂ ಬರ್ತಿರಲಿಲ್ಲ, ನಾನು ಬರ್ತಿರಲಿಲ್ಲ. ಆನಂತರ JP ನಮಗೆ ಆದರ್ಶ ಆದರು, ಗಾಂಧಿ ಆದರು. ಈ ಥರ ಕೆಲವು ಆದರ್ಶಗಳನ್ನು ಮೆಚ್ಚಿ ಬಂದಂಥವ್ರು. ನಮಗೆ ಗಾಡ್ ಫಾದರ್ ಯಾರೂ ಇಲ್ಲ. ಕೆಲವರಿಗೆ ಗಾಡು ಇದ್ದಾರೆ, ಫಾದರ್ ಇದ್ದಾರೆ. ನಮಗೆ ಗಾಡು ಇಲ್ಲ, ಫಾದರ್ ಇಲ್ಲ. ನಡ್ರಿ, ನನಗೆ ಗೊತ್ತಿಲ್ಲ. ನನಗೆ ಅಷ್ಟು ಎತ್ತರದ ಮಾತಾಡುವಂಥ ಶಕ್ತಿ ಪಕ್ಷದಲ್ಲಿ ನನಗಿಲ್ಲ, ನನಗೆ ಸಾಧ್ಯವೂ ಇಲ್ಲ, ಅದು ಗೊತ್ತೂ ಇಲ್ಲ. ಅದರ ಬಗ್ಗೆ ಹೈಕಮಾಂಡವರು ನಿನ್ನೆ ಖರ್ಗೆ ಅವರು ಯಾವುದೂ ಮಾತು ಹೇಳಿಲ್ಲ, ನನಗೇನೂ ಗೊತ್ತಿಲ್ಲ. ದಯಮಾಡಿ ನನ್ನ ಕೇಳಬೇಡಿ, ನನ್ನ ಕೇಳಿಲ್ಲ. ನಾಯಕತ್ವದ ವಿಷಯದ ಬಗ್ಗೆ ಸುರ್ಜೇವಾಲಾರವರು ಒಂದು ಶಬ್ದ ಕೂಡ ಮಾತಾಡಿಲ್ಲ. ಯಾಕೆ ಬದಲಾವಣೆ ಆಗಬೇಕು? ಹೈಕಮಾಂಡ್ ಏನೇನು ನಿರ್ಣಯ ತಗೋತದೆ, ನಾನು ಯಾರು ಹೇಳೋನು? ಹಾಂ, ಕೆಲವು ವಿಚಾರದಲ್ಲಿ ಬೇಸರ ಇದೆ, ಅನುದಾನದ ವಿಷಯದ ಬಗ್ಗೆ ಬೇಸರ ಇದೆ. ಅದನ್ನು ಮುಖ್ಯಮಂತ್ರಿ ಹತ್ರ ತೋಡ್ಕೊಂಡಿದ್ದೀವಿ, ಹೈಕಮಾಂಡ್ ಹತ್ರನೂ ಹೇಳಿದ್ದೀವಿ.
ನೋಡಿ, ಇದು ಪಕ್ಷದ ಆಂತರಿಕ ವಿಚಾರ, ನಾನೆಲ್ಲ ಹೇಳೋಕ್ಕಾಗಲ್ಲ. ಒಬ್ಬ ಶಾಸಕನಾಗಿ ಆ ಜನರ ಬೇಡಿಕೆಗಳನ್ನು ಈಡೇರಿಸುವಂಥದ್ದು ಆದ್ಯ ಕರ್ತವ್ಯ ನಂದು. ಸರ್, ನೀವು ಒಂದು ಕಡೆ ಪದ ಬಳಸ್ತೀರಾ, ನನಗೆ ಗಾಡು ಇಲ್ಲ, ಗಾಡ್ ಫಾದರು ಇಲ್ಲ ಅಂತೇಳಿ. ಅಂದರೆ ಯಾವ ವಿಚಾರವಾಗಿ ಸರ್ ಅಂತೇಳಿ ಅಂತ? ರಾಜಕಾರಣದಲ್ಲಿ ಗಾಡ್ ಬೇಕು, ಗಾಡ್ ಫಾದರ್ ಬೇಕು. ನನಗೆ ಗಾಡ್ ಫಾದರು ಇಲ್ಲ, ಗಾಡು ಇಲ್ಲ, ಫಾದರು ಇಲ್ಲ. ಅದರಿಂದನೇ ಅನ್ಯಾಯ ಆಗ್ತದೆ ಸರ್. ಅದಕ್ಕೇನಿಲ್ಲ, ಕೆಲವರು ಲಕ್ಕಿ ಲಾಟ್ರಿ ಹೊಡಿತಾರೆ, ಕೆಲವರು ಎರಡು. ನೋಡಿ, 136 ಜನ ಶಾಸಕರು ಮಂತ್ರಿ ಆಗೋಕ್ಕೆ ಸಾಧ್ಯ ಇಲ್ಲ. ಆ ಸತ್ಯ ನಾನು ತಿಳ್ಕೊಂಡಿದ್ದೀನಿ. ಕೆಲವರು ಮಂತ್ರಿ ಆಗಿದ್ದಾರೆ, ನಾವು ಆಗಿಲ್ಲ. ಆಗಲೇಬೇಕಂತೇನಿಲ್ಲ. ಆದ್ರೇ ನಮಗೆ ಮುಕ್ತಿ ಸಿಗ್ತದೆ, ಸ್ವರ್ಗದಲ್ಲಿ ಸ್ಥಾನ ಸಿಗ್ತದೆ ಅಂತೇನೂ ಇಲ್ಲ. ಈಗ ನಾನು ಹೋರಾಟದಿಂದ ಬಂದಂಥವನು. ನಾನು ಶಾಸಕನಾಗ್ತೀನಿ ಅಂತಲೇ ನನಗೆ ಗೊತ್ತಿರಲಿಲ್ಲ. ನಾನು ಆಕ್ಸಿಡೆಂಟ್ಲಿ MLA ಆದೆ. ಆಮೇಲೆ 4 ಸಲ ಗೆದ್ದರೂ ಕೂಡ ಹೋರಾಟದಿಂದ ಗೆದ್ದಿದ್ದೀನಿ. ಒಂದು ಸಲ MLC ಆದದ್ದು ಕೂಡ ಭಾಳ ಕಡಿಮೆ ಖರ್ಚಿನಲ್ಲಿ ಗೆದ್ದಿದ್ದೀನಿ. ನಾನು ಹೊಸ ವ್ಯವಸ್ಥೆಗೆ ರಾಜಿ ಮಾಡಿಕೊಂಡಿಲ್ಲ. ಇವತ್ತು ನಾನು ಹೋರಾಟದಲ್ಲಿ ಭಾಗಿಯಾಗ್ತಾಯಿದ್ದೀನಿ. ರೈತ ಚಳವಳಿ ನಡೀತಾ ಇದೆಯಲ್ಲ, ನಿನ್ನೆ ನಾನು ಹೋಗಿ ಬಂದು ಅಲ್ಲಿ ಕೂಡ ನಾನು ಬೆಂಬಲವನ್ನು ವ್ಯಕ್ತಪಡಿಸಿದ್ದೀನಿ. ನಾನು ಅನೇಕ ಹೋರಾಟಗಳಲ್ಲಿ ಇವತ್ತು ಕೂಡ ಭಾಗವಹಿಸ್ತೀನಿ. ಸಿದ್ದರಾಮಯ್ಯನವ್ರನ್ನ ಸೋನಿಯಾ ಗಾಂಧಿ ಅವ್ರ ಬಳಿ ನೀವೇ ಕರ್ಕೊಂಡು ಹೋಗಿದ್ರೆ ಅಂತ ಕೂಡ ಹೇಳಿದ್ದೀರಾ? ಅದು ಹಳೆ ಮಾತು, ಅದು ಹೇಳಲ್ಲ ಈಗ. ಅಂದರೆ ಈಗ ಆ ನೋವು ಯಾಕೆ ಬಂತು ಸರ್ ಅಂತೇಳಿ ಅಂತ? ಅದು ಇತಿಹಾಸದ ಭಾಗರೇ ಅದು. ಆ ಪ್ರಸ್ತಾಪ ಈಗ ಯಾಕೆ ಬಂತು? ಯಾರು ಹೇಳಿದ್ರು? ಸರ್, ಒಂದು ದೂರವಾಣಿ ಮಾತಾಡಿದ್ರೆ ತಾವು, ಅದೊಂದು ವಿಡಿಯೋ ವೈರಲ್ ಆಗ್ತಾ ಇದೆ. ಓದದ್ದು ನಿಜ, ಭೇಟಿ ಆದದ್ದು ನಿಜ. ಸಿದ್ದರಾಮಯ್ಯಗೂ ಗೊತ್ತಿದೆ, ನನಗೂ ಗೊತ್ತಿದೆ. ಈಗ ಸಿದ್ದರಾಮಯ್ಯನೂ ಪಾಪ ಅಸಹಾಯಕರಾಗಿದ್ದಾರೆ. ಅವರು ಎಷ್ಟೇ ಮನಸ್ಸು ಮಾಡಿದ್ರು ಕೂಡ ಸೇರ್ಸೋಕ್ಕಾಗಲಿಕ್ಕಿಲ್ಲ. ಆಗಲಿ ತಪ್ಪೇನಿದೆ, ಪಾರ್ಟಿ ಬಿಟ್ಟಂಥ ವಿಚಾರ. ಹಾಂ, ಯಾರು? ಒಬ್ಬ ಸ್ನೇಹಿತನಾಗಿ ಹೋಗಿದ್ದೆ, ಮಂತ್ರಿ ಆಗಬೇಕಂತ ಹೋಗಿಲ್ಲ. ಅವತ್ತು ಹೋಗೋದು ನಿಜ. ವಿಶ್ವನಾಥ್ ಅವರು ಕೂಡ ಇದೇ ರೀತಿಯ ಸಮಾಧಾನ ಪಡ್ಕೊಳ್ತಾರೆ, ನೀವು ಕೂಡ ಅದೇ ರೀತಿಯ ವಿಶ್ವನಾಥ್ ಅವರು ಭಾಳ ದಾರಿಗಳನ್ನು ಬಿಟ್ಟು ಬೇರೆ ಬೇರೆ ಕಡೆ ಹೋಗಿದ್ದಾರೆ. ಅವ್ರದ್ದು ಬೇರೆ, ನಂದು ಬೇರೆ. ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ನೋಡ್ರಿ, ಯಾವ ಭರವಸೆ ಸಿಕ್ಕಿಲ್ಲ. ಭರವಸೆ ಸಿಕ್ಕರು ರಾಜಕಾರಣದಲ್ಲಿ ಯಾವ ನವೆಂಬರ್ ಕ್ರಾಂತಿ ರೀ? ಅಕ್ಟೋಬರ್ ಕ್ರಾಂತಿನೂ ಇಲ್ಲ, ನವೆಂಬರ್ ಕ್ರಾಂತಿನೂ ಇಲ್ಲ, ಆಗಸ್ಟ್ ಕ್ರಾಂತಿನೂ ಇಲ್ಲ. ಇದು 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 ಮಾಧ್ಯಮದವರು ಸೃಷ್ಟಿ ಮಾಡಿದಂಥ ಶಬ್ದ ಇದು. ಅದು ರಾಜಣ್ಣವ್ರಿಗೆ ಕೇಳಿ. ರಾಜಣ್ಣವ್ರಿಗೆ ಕೇಳಿ. ನಾವು